ಒಬ್ಬ ವ್ಯವಸಾಯಗಾರನು ಹೊಲವನ್ನು ಉಳುತ್ತಾ ತನಗೆ ನೋವು ಗೊತ್ತಾಗಬಾರದೆಂದು ಎತ್ತಿನ ಜೊತೆ ಮಾತನಾಡುತ್ತಾ, ನೋಡು, ನೀನು ಪಶುವು, ಆದರೆ ನೀನು ಮುಂದೆ ಹೋಗುತ್ತಿರುವಿ. ನಾನು ಮನುಷ್ಯ, ಆದರೆ ನಿನ್ನ ಹಿಂದೆ ಬರುತ್ತಿದ್ದೇನೆ. ಇದೇ ನನ್ನ ತಲೆಬರಹ. ಈ ವ್ಯವಸಾಯದ ಕೆಲಸದಲ್ಲಿ ನನಗಿಂತ ನೀನೇ ಮುಂದೆ ಇರುವಿ ಎಂದು ಹೇಳಿದನು. ಅರರೆ, ಈ ಮನುಷ್ಯ ಜಾತಿಯೇ ಎಷ್ಟು ಉತ್ತಮವಾದದ್ದು ಎಂದು ನೆನೆಸಿದ ಎತ್ತಿಗೆ ರೋಮಾಂಚನವಾಯಿತು. ಮನುಷ್ಯನು ಮುಂದುವರಿಸಿ, ನಾವಿಬ್ಬರೂ ಈ ವ್ಯವಸಾಯದಲ್ಲಿ ಭಾಗಿಗಳು. ಆದ್ದರಿಂದ ಬರುವ ಬೆಳೆಯಲ್ಲಿ ನಿನಗೆ ಅರ್ಧ, ನನಗೆ ಅರ್ಧ ಅಂದನು. ಇದನ್ನು ಕೇಳಿದ ಎತ್ತಿಗೆ ತಲೆ ತಿರುಗಿತು. ಎಂಥ ಮನಸ್ಸು! ಅರ್ಧಕ್ಕೆ ಅರ್ಧ ಕೊಡಲು ಯಾರಿಗೆ ಮನಸ್ಸು ಬರುತ್ತೆ? ಮನುಷ್ಯ ಮುಂದುವರಿಸುತ್ತಾ, ನೀನು ಮುಂದೆ ಹೋಗುವಿ, ನಾನು ಹಿಂದೆ ಬರುತ್ತೇನೆ. ಆದ ಕಾರಣ ಮುಂದೆ ಇರುವ ಬೆಳೆ ನಿನಗೆ, ಹಿಂದೆ ಇರುವ ಬೆಳೆ ನನಗೆ, ಆಯ್ತಾ ಅಂದನು. ಮುಂದೆ ಬರುವುದು ನನಗಾ? ಹೆಮ್ಮೆಯಿಂದ ನೋಡುತ್ತಿತ್ತು ಎತ್ತು. ಬೀಜಗಳನ್ನು ಬಿತ್ತಿ ಕಸಿ ಕಟ್ಟಿದ ನಂತರ ಹೊಲ ಹಚ್ಚು ಹಸಿರಾಗಿ ಬೆಳೆ ಬೆಳೆಯುತ್ತಿತ್ತು. ಸ್ವಲ್ಪ ದಿವಸಗಳಲ್ಲಿ ತೆನೆಗಳು ಬೆಳೆದು ನೆಲದವರೆಗೂ ಬಾಗಿದ್ದವು. ಕೊಯ್ಲು ಬಂದಿತು. ಮೊದಲು ಬಂದ ಹುಲ್ಲು ಎತ್ತಿಗೆ ಸಿಕ್ಕಿತು. ಹಿಂದೆ ಬಂದ ಭತ್ತಗಳು ವ್ಯವಸಾಯಗಾರನಿಗೆ ಸಿಕ್ಕಿದವು. ಅದನ್ನು ಕಂಡ ಎತ್ತಿಗೆ ಬಹಳ ಪರಿತಾಪವಾಯಿತು. ಆಗ ಆ ವ್ಯವಸಾಯಗಾರ, ಕಳವಳ ಪಡಬೇಡ, ಭತ್ತದಲ್ಲೂ ನಿನಗೆ ಪಾಲುಂಟು,